ಡಿಕೆ ದಿಲ್ಲಿ ಟೂರ್ ಬಳಿಕ ಕೈನಲ್ಲಿ ಸಂಚಲನ ಉಂಟಾಗಿದೆ. ಮಿಂಚಿನ ಸಂಚಲನವಿದು. ಸಿಎಂ ಸಿದ್ದರಾಮಯ್ಯ ಆಪ್ತರ ಜೊತೆಗೆ ಡಿಕೆಶಿ ಅವರು ಸಿದ್ದು ಆಪ್ತರನ್ನ ಸೆಳೆಯಲು ಮುಂದಾಗಿದ್ದಾರಾ? ಟ್ರಬಲ್ ಶೂಟರ್ ಡಿಕೆಶಿ ಈಗ ಸಿದ್ದು ಆಪ್ತರನ್ನ ಸೆಳೆಯೋಕೆ ಮುಂದಾಗಿದ್ದಾರಾ ಅಂತ ಅನಿಸ್ತಿದೆ. ಯಾಕೆ ಹೇಗೆ ಅನಿಸ್ತಿದೆ ಅಂತ ನೋಡೋದಾದ್ರೆ, ಡಿಕೆಶಿಗಾಗಿ ಸತೀಶ್ ಜಾರಕಿಹೊಳಿ ಕಾದು ಕುಳಿತಿದ್ರಂತೆ. ಡಿಸಿಎಂ ಡಿಕೆಶಿ ಬರ್ತಿದ್ದಂತೆ ವೆಲ್ಕಮ್ ಮಾಡಿಕೊಂಡ್ರು ಸತೀಶ್ ಜಾರಕಿಹೊಳಿ. ಹೆಲಿಪ್ಯಾಡ್ ನಿಂದ ಒಂದೇ ಕಾರ್ನಲ್ಲಿ ಸಮಾವೇಶಕ್ಕೂ ಕೂಡ ಪ್ರಯಾಣ ಬೆಳೆಸಿದ್ದಾರೆ. ಕುತೂಹಲವನ್ನ ಮೂಡಿಸಿದೆ ಡಿಕೆಶಿ ಮತ್ತು ಸಾಹುಕಾರ್ ನಡೆ ಜೊತೆಗಾಗಿದ್ದು. ಡಿಕೆಶಿಗಾಗಿ ಹೆಲಿಪ್ಯಾಡ್ ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಯಾಕೆ ಕಾದ್ರು? ಒಂದೇ ಕಾರ್ನಲ್ಲಿ ಇಬ್ರು ನಾಯಕರು ಮಾತಾಡಿದ್ದೇನು ಗೌಪ್ಯವಾಗಿ ಚರ್ಚೆ ಮಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಹಂಗಾರೆ ಮಾತುಕತೆ ನಡೀತಾ? ಸತೀಶ್ ಜೊತೆ ಕಾಣಿಸಿಕೊಂಡು ಸಿಎಂ ಬಣಕ್ಕೆ ಚೆಕ್ ಮೇಟ್ ಕೊಟ್ರ ಸತೀಶ್ ಜಾರಕಿಹೊಳಿ. ದಿಲ್ಲಿ ಟೂರ್ ಆಯ್ತು, ಡಿಕೆಶಿ ಅವರು ಬಂದ್ರು. ಈಗ ಸಿದ್ದರಾಮಯ್ಯನ ಆಪ್ತರ ಜೊತೆಗೆ ಗುರುತಿಸಿಕೊಳ್ತಿದ್ದಾರೆ ಡಿಕೆಶಿ. ಏನು ಗುಸುಗುಸು ಮಾತನಾಡಿದ್ರು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನ ಬಣದವರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬಣದ ಸತೀಶ್ ಜಾರಕಿಹೊಳಿ ಡಿಕೆಶಿಗಾಗಿ ಯಾಕೆ ಕಾದು ಕುಳಿತು ಮಾತುಕತೆಯನ್ನ ಮಾಡಿದ್ರು? ಗೌಪ್ಯವಾಗಿ ಕಾರಿನಲ್ಲಿ ಇಬ್ಬರೇ ಗುಸುಗುಸು ಮಾತನಾಡಿದ್ರಲ್ಲ, ಏನಿತ್ತು ಕಾರಣ? ಕುತೂಹಲ ಮೂಡಿಸಿದೆ ಈಗ ಡಿಕೆಶಿ ಮತ್ತು ಸಾಹುಕಾರ್ ಈ ನಡೆ. ಡಿಕೆಶಿಗಾಗಿ ಹೆಲಿಪ್ಯಾಡ್ ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಯಾಕೆ ಕಾದ್ರು? ಒಂದೇ ಕಾರ್ನಲ್ಲಿ ಇಬ್ರು ನಾಯಕರು ಹೋದ್ರು. ನಾಯಕರು ಹಂಗಾರೆ ಮಾತನಾಡಿದ್ದೇನು? ಅಂಥ ಗೌಪ್ಯವಾಗಿ ಏನು ಚರ್ಚೆ ಮಾಡಿದ್ರು? ಪವರ್ ಶೇರಿಂಗ್ ವಿಚಾರ ಏನಾದ್ರೂ ನಡೀತಾ? ಮಾತುಕತೆ ಆಯ್ತಾ? ಸತೀಶ್ ಜಾರಕಿಹೊಳಿ ಅವರು ಹಂಗಾರೆ ಸಿಎಂ ಬಣಕ್ಕೆ ಚೆಕ್ ಮೇಟ್ ಕೊಡ್ತಿದ್ದಾರಾ ಅನ್ನುವಂಥದ್ದು. ಕಾದು ಕುಳಿತಿದ್ರು ಸತೀಶ್ ಜಾರಕಿಹೊಳಿ. ಡಿಸಿಎಂ ಬಂದ ತಕ್ಷಣ ಅವರನ್ನ ವೆಲ್ಕಮ್ ಮಾಡಿ ಮಾತನಾಡಿಸಿದ್ರು. ಬಳಿಕ ಇಬ್ರು ಒಂದೇ ಕಾರ್ನಲ್ಲಿ ಸಮಾವೇಶಕ್ಕೆ ಪ್ರಯಾಣ ಬೆಳೆಸಿದ್ರು. ಕುತೂಹಲವನ್ನ ಮೂಡಿಸಿದೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಈ ನಡೆ. ಒಂದು ಕಡೆ ಸಿಎಂ ಬಣದ ಪ್ರಬಲ ನಾಯಕರು, ಮತ್ತೊಂದು ಕಡೆ ಡಿಕೆಶಿ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು, ಇಬ್ಬರ ನಡುವೆ ಇರುವಂತಹ ಪವರ್ ಫೈಟು, ಪವರ್ ಶೇರಿಂಗ್ ವಿಚಾರ ಚರ್ಚೆಯಾಗುತ್ತಿರೋದು. ಇಬ್ರು ಬಣದ ನಾಯಕರು ಕೂಡ ಬೇರೆ ಬೇರೆ ಹೇಳಿಕೆಯನ್ನ ಕೊಡ್ತಿರೋದು. ದಿನದಿಂದ ದಿನಕ್ಕೆ ರಾಜ್ಯ ರಾಜಕಾರಣದಲ್ಲಿ ಇದು ಚರ್ಚೆ ಆಗ್ತಿರೋದು ಎಲ್ರಿಗೂ ಗೊತ್ತೇ ಇರುವಂತದ್ದು. ಆದರೆ ಇವತ್ತು ಈ ಜೋಡಿ ಈ ರೀತಿ ಒಂದಾಗಿರೋದನ್ನ ನೋಡಿದ್ರೆ ಇದು ಸಾಕಷ್ಟು ಚರ್ಚೆಗಳಿಗೆ, ಅನುಮಾನಗಳಿಗೆ ಕಾರಣವಾಗ್ತಿದೆ. ಯಾಕೆ ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂಗೋಸ್ಕರ ಕಾದಿದ್ರು? ಇಬ್ರು ಕಾದು ಒಂದೇ ಕಾರ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಗುಸುಗುಸು ಕಾರಿನಲ್ಲಿ ಚರ್ಚೆ ಮಾಡುವಂಥದ್ದೇನಿತ್ತು? ಪವರ್ ಶೇರಿಂಗ್ ಬಗ್ಗೆ ಏನಾದ್ರೂ ಚರ್ಚೆ ನಡೀತಾ? ಚರ್ಚೆ ನಡೆದಿದ್ದರೆ ಆದರೆ ಏನು ಅನ್ನುವಂಥದ್ದು. ಯಾಕೆ ಅಂದ್ರೆ ಈಗಷ್ಟೇ ವರಿಷ್ಠರನ್ನ ಭೇಟಿಯಾಗಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸಿ, ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನು ನಡೆಸಿ ಡಿಕೆಶಿ ಕರ್ನಾಟಕಕ್ಕೆ ಮರಳಿರುವಂಥದ್ದು. ದೆಹಲಿಯಲ್ಲಿ ಅವರು ಭೇಟಿಯಾಗಿದ್ದಾರೆ ಹೈಕಮಾಂಡ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತೇ ಇರುವಂಥದ್ದು. ಅವರು ಬಂದ ಮೇಲೆ ನಿನ್ನೆ ಸಿದ್ದರಾಮಯ್ಯ ಡಿಕೆಶಿ ಒಂದೇ ವೇದಿಕೆಯಲ್ಲಿದ್ರು, ಮೌನವನ್ನ ತಳೆದಿದ್ರು. ತದನಂತರ ಈಗ ಸಿಎಂ ಬಣದ ಪ್ರಬಲ ನಾಯಕ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿರುವಂಥದ್ದು. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರೇ ಡಿಸಿಎಂಗೋಸ್ಕರ ವೇಟ್ ಮಾಡಿ ಮಾತನಾಡಿಸಿ ಅವರನ್ನ ಬರಮಾಡಿಕೊಂಡು ಕಾರಿನಲ್ಲಿ ಒಟ್ಟಿಗೆ ಪ್ರಯಾಣವನ್ನ ಕೂಡ ಮಾಡಿದ್ದಾರೆ. ಗುಸು ಮಾತನಾಡಿದ್ದಾರೆ. ಏನೋ ಚರ್ಚೆಯಾಗಿದೆ. ಇದು ಪವರ್ ಶೇರಿಂಗ್ ವಿಚಾರನ? ಹಾಗಾದ್ರೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ, ಚರ್ಚೆಗೂ ಕಾರಣವಾಗಿದೆ. ಹೆಲಿಪ್ಯಾಡ್ ನಲ್ಲಿ ಸತೀಶ್ ಜಾರಕಿಹೊಳಿ ಡಿಕೆಶಿಗಾಗಿ ಯಾಕೆ ಕಾದ್ರು? ಒಂದೇ ಕಾರ್ನಲ್ಲಿ ಅವರು ಮಾತನಾಡಿದ್ದೇನು? ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಚರ್ಚೆ ಆಯ್ತಾ? ಹಂಗಾದ್ರೆ ಗುಸು ಪಿಸು ರಾಜಕಾರಣದಲ್ಲಿ ಅವರವರದೇ ಬಣದ ನಾಯಕರುಗಳು ಕೂಡ ಈಗ ಮಾತನಾಡಿಕೊಳ್ತಿದ್ದಾರೆ. ಬಹಳ ಚರ್ಚೆಗೆ ಕಾರಣವಾಗಿದೆ ಈ ವಿಷಯ.